ರಾಷ್ಟ್ರ ರಾಜಧಾನಿಯಲ್ಲಿ ರಾಜಕೀಯ ವಿರೋಧಿಗಳ ಸಂಗಮ. ಮಹಾನಾಯಕನ ವಿರುದ್ಧ ಅಖಾಡಕ್ಕಿಳಿದ್ರ ವಿರೋಧಿಗಳು. ಹನಿ ಹಂಗಾಮದ ಹೊತ್ತಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ. ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ರಾಜ್ಯದಲ್ಲಿ ಒಂದ್ ಕಡೆ ಹನಿ ಬನಿ ಆಟ, ಇನ್ನೊಂದು ಕಡೆ ದೆಹಲಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಅದು ಕೂಡ ಕುಮಾರಸ್ವಾಮಿ ಜೊತೆ ಸತೀಶ್ ಜಾರಕಿಹೊಳಿ ಅವರು ಡಿನ್ನರ್ ಮಾಡಿರುವಂತದ್ದು. ಸೊ ಸಾಕಷ್ಟು ವಿಚಾರಗಳಿಗೆ, ಸಾಕಷ್ಟು ಪ್ರಶ್ನೆಗಳಿಗೆ ಅನುಮಾನ ಎಡೆ ಮಾಡಿಕೊಡ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದಿಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದ್ದಾವೆ. ಈ ನಡುವೆ ಬೆಳಗಾವಿಯ ಸಾಹುಕಾರ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಯ ದಂಡಯಾತ್ರೆ ಕೂಡ ಮಾಡಿರ್ತಕ್ಕಂಥದ್ದು. ದೆಹಲಿಯಲ್ಲಿರ್ತಕ್ಕಂಥ ಜಾರಕಿಹೊಳಿ ಅವರು ಹಲವು ರೀತಿಯ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿ ಕೆಲವೊಂದಿಷ್ಟು ವಿಚಾರಗಳನ್ನ ಚರ್ಚೆ ನಡೆಸಿದ್ದಾರೆ. ಆದರೆ ಈ ನಡುವೆ ನಿನ್ನೆ ರಾತ್ರಿ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಕೂಡ ನಡೆಸಿರ್ತಕ್ಕಂಥ ಅದರಲ್ಲಿ ಪ್ರಮುಖವಾಗಿ ಏನು ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಈ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹಲವಾರು ವಿಚಾರಗಳ ಕುರಿತು ಚರ್ಚೆ ನಡೆಸಿದ್ದಾರೆ ಎನ್ನುವಂತಹ ಒಂದಿಷ್ಟು ಮಾಹಿತಿ ಕೂಡ ಸಿಗ್ತಾ ಇದೆ. ರಾಜ್ಯದಲ್ಲಿ ಒಂದ್ ಕಡೆ ಈ ಹನಿ ಟ್ರ್ಯಾಪ್ ಅಂತಕ್ಕಂಥ ವಿಚಾರ ಚರ್ಚೆ ಆದಂತ ಸಂದರ್ಭದಲ್ಲಿ ಇದೀಗ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಮಾಡುವ ಮುಖಾಂತರ ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಆ ಇಬ್ಬರ ನಾಯಕರ ನಡೆ. ಯಾಕಂತಂದ್ರೆ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಏನು ರಾಜನ್ ಅವರ ಮೇಲೆ ಹನಿ ಟ್ರ್ಯಾಪ್ ಅಂತಕ್ಕಂಥದ್ದು ಏನು ಪ್ರಯತ್ನ ನಡೆದಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ KN ರಾಜನ್ ಅವರು ಹೇಳಿಕ್ಕಿಂತ ಮುಂಚಿತವಾಗಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಹನಿ ಟ್ರ್ಯಾಪ್ ಅಂತಕ್ಕಂಥ ಜಾಲ ನಡೀತಾ ಇದೆ, ಇದರ ಕಿಂಗ್ ಪಿನ್ಗಳು ಯಾರು, ಅದು ವೈಯಕ್ತಿಕವಾಗಿರ್ತಕ್ಕಂಥ ಮತ್ತೆ ರಾಜಕೀಯವಾಗಿರ್ತಕ್ಕಂಥ ಷಡ್ಯಂತ್ರ ಮಾಡುವಂತ ಪ್ರಯತ್ನವೇ ಈ ಹನಿ ಟ್ರ್ಯಾಪ್ ಅಂತಕ್ಕಂಥದ್ದು ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ ಆಕ್ರೋಶವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಅದಾದ ಬಳಿಕ ದೆಹಲಿಗೆ ಹೋಗಕ್ಕಿಂತ ಮುಂಚಿತವಾಗಿ ಈ ಯಾರು ಪರಿಶಿಷ್ಟ ಪಂಗಡದಲ್ಲಿರ್ತಕ್ಕಂಥ ನಾಯಕರು ಯಾರು ಇರ್ತಾರೆ, ಯಾರಾದ್ರೂ ಗರ್ಜಿಸಿದರೆ ಅಂತ ಹುಲಿಗಳಿಗೆ ಸಿಡಿ ತೋರಿಸ್ತಾರೆ, ಅವರು ಸುಮ್ಮನಾಗಬೇಕು, ಆ ರೀತಿಯಲ್ಲಿ ಮಾಡುವಂತ ಪ್ರಯತ್ನ ನಡೀತಾ ಇದೆ ಅನ್ನುವಂತಹ ಒಂದು ಸ್ಫೋಟಕವಾಗಿರ್ತಕ್ಕಂಥ ಹೇಳಿಕೆಯನ್ನ ಹೇಳ್ತಾರೆ. ಆ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷದ ವಲಯದಲ್ಲೇ ಸಾಕಷ್ಟು ಪರ ವಿರೋಧಗಳು ಕೂಡ ಚರ್ಚೆ ಆಗ್ತವೆ. ಅದಾದ ಬಳಿಕ ದೆಹಲಿಗೆ ಪ್ರವಾಸಕ್ಕೆ ತೆರಳುತ್ತಾರೆ. ಈ ಒಂದು ಸಂದರ್ಭದಲ್ಲಿ ಒಂದ್ಸಾರಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ಅದಾದ ಬಳಿಕ ನಿನ್ನೆ ರಾತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆ ನಡೆಸಿರ್ತಕ್ಕಂಥದ್ದು ಡಿನ್ನರ್ ಮೀಟಿಂಗ್ ನಲ್ಲಿ. ಇದು ಬಹಳಷ್ಟು ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ವಿರೋಧಿ ಬಣಕ್ಕೆ ಒಂದ್ ಕಡೆ, ವಿರೋಧಿಗಳ ಬಣಕ್ಕೆ ಒಂದ್ ಕಡೆ ತಿರುಗೇಟು ಕೊಡುವಂತ ಪ್ರಯತ್ನನ, ವಿರೋಧಿಯನ್ನ ಕಟ್ಟಿ ಹಾಕುವಂತ ಪ್ರಯತ್ನಕ್ಕೆ ಸತೀಶ್ ಜಾರಕಿಹೊಳಿ ಅವರು ಮುಂದಾದ್ರ, ಮಹಾನ್ ನಾಯಕನ ವಿರುದ್ಧವಾಗಿ ಏನಾದ್ರೂ ಒಂದಿಷ್ಟು ಪ್ಲಾನ್ಗಳನ್ನ ಮಾಡ್ಲಿಕ್ಕೆ ಮುಂದಾದ್ರ ಅನ್ನುವಂತಹ ಹಲವಾರು ಅನುಮಾನಗಳಿಗೆ ಮತ್ತೆ ತೀವ್ರ ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಹಿಂದೆಯೂ ಕೂಡ ಪೆನ್ ಡ್ರೈವ್ ಇದೆ ಅನ್ನುವಂಥದ್ದನ್ನ ಸದನದ ಸಂದರ್ಭದಲ್ಲಿ ಕೂಡ ತೋರಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಇದುವರೆಗೂ ಕೂಡ ಪೆನ್ ಡ್ರೈವ್ ನಲ್ಲಿ ಏನಿದೆ ಅಂತಕ್ಕಂಥದ್ದು ಕೂಡ ತೋರಿಸಿಲ್ಲ. ಆದ್ರೆ ಇದೀಗ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು, ಪಕ್ಷದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಕುರಿತು ಕೂಡ ಕೆಲವಷ್ಟು ವಿಚಾರಗಳನ್ನ ಚರ್ಚೆ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಕುಮಾರಸ್ವಾಮಿ ಅವರು ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಇಬ್ಬರು ನಾಯಕರು ಏನಾದ್ರೂ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರಾ ಅನ್ನುವಂಥದ್ದು. ಯಾಕಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಈ ರೀತಿಯಾಗಿರ್ತಕ್ಕಂಥ ವಿರೋಧಿ ಬಣಕ್ಕೆ ಒಂದು ಟಾಂಗ್ ಕೊಡುವಂತ ಮತ್ತೆ ವಿರೋಧಿಗಳಿಗೆ ಒಂದಿಷ್ಟು ತಿರುಗೇಟನ್ನು ಕೊಡುವಂತ ಪ್ರಯತ್ನಕ್ಕೆ ಒಟ್ಟುಗೂಡಿಸಿ ಒಂದು ಸಭೆ ಮಾಡುವಂತದ್ರಲ್ಲಿ ಅವರು ಒಂದು ಕೈ ಮೇಲುಗೈ. ಯಾಕಂತಂದ್ರೆ ರಾಜ್ಯದಲ್ಲೂ ಕೂಡ ಹಲವಾರು ಅವರ ಆಪ್ತ ಸಚಿವರ ಜೊತೆ ಹಲವಾರು ಬಾರಿ ಸಭೆಯನ್ನು ನಡೆಸಿದ್ದಾರೆ. ಅದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಒಂದು ರೀತಿಯಲ್ಲಿ ಸಭೆ ನಡೆಸುವಂತಿಲ್ಲ ಅನ್ನುವಂತ ಒಂದಿಷ್ಟು ಸೂಚನೆ, ಎಚ್ಚರಿಕೆಗಳು ಕೂಡ ಕೊಟ್ಟಂತ ಸಂದರ್ಭದಲ್ಲಿ ಆ ಸಭೆಗಳಿಗೆ ಬ್ರೇಕ್ ಬಿದ್ದಿತ್ತು. ಆದ್ರೆ ಇದೀಗ ಮತ್ತೆ ಏನು ಡಿ.ಕೆ. ಶಿವಕುಮಾರ್ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಆ ಡಿನ್ನರ್ ಮೀಟಿಂಗ್ ಆದ ಬಳಿಕ ಮತ್ತೆ ದಲಿತ ಸಚಿವರು, ಶಾಸಕರು ಒಂದು ಸಭೆಯನ್ನ ಸೇರ್ತಾರೆ. ಅದಾದ ಬಳಿಕ ಇದೀಗ ಮತ್ತೆ ಈಗ ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ದೆಹಲಿಯಲ್ಲಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಈಗ ಕುಮಾರಸ್ವಾಮಿ ಅವರ ಜೊತೆ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿರ್ತಕ್ಕಂಥದ್ದು ಸಾಕಷ್ಟು ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ರೂಪಾ, ಒಂದು ಜಾರಕಿಹೊಳಿ ಅವರ ಕುಟುಂಬಕ್ಕೆ, ಹಾಗೆ ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ಈ ಪೆನ್ ಡ್ರೈವ್ ಮತ್ತೆ ಸಿಡಿ ಎರಡು ಕೂಡ ಅವರ ಕುಟುಂಬಕ್ಕೆ, ಅವರ ವರ್ಚಸ್ಸಿಗೆ
ಧಕ್ಕೆ ತಂದಂಥದ್ದು. ಅದರ ಹಿಂದಿನ ಅಜೆಂಡಾ ಏನಿತ್ತು, ಯಾಕಾಗಿ ಮಾಡ್ಲಾಯ್ತು, ಅದರ ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಒಬ್ಬ ಮಹಾನಾಯಕ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓರ್ವ ಪ್ರಭಾವಿ ರಾಜಕಾರಣಿಯ ಮೇಲೆ ಸೇಡಿರುವಂತದ್ದು ಇಬ್ಬರಿಗೂ ಕೂಡ. ಸೊ ಹೀಗಾಗಿ ಈ ಹನಿ ಟ್ರಾಪ್ ವಿಚಾರದಲ್ಲಿ ಅವರದ್ದೇ ಹಸ್ತಕ್ಷೇಪ ಇರಬಹುದು ಅನ್ನುವಂಥದ್ದು ಕೂಡ ಇವರಿಗೆ ಅನುಮಾನ. ಆದ್ರೆ ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್ ಸಿಗ್ತಾ ಇರೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಒಂದು ಕಡೆ ಇವರು ರಾಜಣ್ಣ ಅವ್ರು ಕೊಡ್ತಾ ಇಲ್ಲ, ಇನ್ನೊಂದು ಕಡೆ ದೆಹಲಿಗೆ ಬೇರೆ ರೀತಿಯ ಮಾತುಕತೆಗೆ ಹೋದೆ ಅಂತ ಡಿನ್ನರ್ ಪಾಲಿಟಿಕ್ಸ್ ಅಲ್ಲಿ ಕೆಲವೊಂದಿಷ್ಟು ವಿಚಾರ ಚರ್ಚೆ. ಸೊ ರಾಜ್ಯದಲ್ಲಿ ಮಹಾನಾಯಕನನ್ನ ಮಟ್ಟ ಹಾಕ್ಲೇಬೇಕು ಅನ್ನುವಂತ ಶಪಥ ಮಾಡಿರ್ಬೋದಾ ಅಂತ. ಖಂಡಿತ ರೂಪ. ಯಾಕಂತಂದ್ರೆ ಈ ನೀವು ಹೇಳಿರ್ತಕ್ಕಂಥ ಹೇಳಿಕೆಗೆ ಪುಷ್ಟಿ ಎಂಬಂತೆ ಒಂದಿಷ್ಟು ವಿಚಾರಗಳು ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ಏನು ಪರಿಶಿಷ್ಟ ಜಾತಿ ಅಂದ್ರೆ ST ಸಮುದಾಯ ಅಂತ, ಇಂಥ ಒಂದು ಸಮುದಾಯದಲ್ಲಿ ಯಾರಾದರೂ ಹುಲಿಗಳು ಗರ್ಜಿಸಿದ್ರೆ ಅವರಿಗೆ CD ತೋರಿಸ್ತಾರೆ ಅನ್ನುವಂಥದ್ದು ಹೇಳುವ ಮುಖಾಂತರ ಅವರ ಸಹೋದರ ಏನು ರಮೇಶ್ ಜಾರಕಿಹೊಳಿ ಅವರು ಆಗಿರ್ತಕ್ಕಂಥ CD ಪ್ರಕರಣವನ್ನು ಕೂಡ ಅವರು ಪರೋಕ್ಷವಾಗಿ ಅಲ್ಲಿ ತಂದಿರ್ತಕ್ಕಂಥದ್ದು. ಅದಾದ ಬಳಿಕ ಈಗ ದೆಹಲಿಯಲ್ಲಿ ಕೂಡ ಏನು ಕುಮಾರಸ್ವಾಮಿ ಅವರು ಕೂಡ, ಯಾಕಂತಂದ್ರೆ ಅವರ ಕುಟುಂಬದಲ್ಲಿ ಕೂಡ ಒಂದಿಷ್ಟು ಪ್ರಜ್ವಲ್ ಅವರ ಪ್ರಕರಣ ಆಗಿರ್ಬೋದು, ಮತ್ತೆ ಅವರ ಒಂದು ಸಹೋದರ ಪ್ರಕರಣ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳು ಕೂಡ ಆದಂಥ ಸಂದರ್ಭದಲ್ಲಿ ಕೆಲವು ನಾಯಕನ ವಿರುದ್ಧವಾಗಿ ಕುಮಾರಸ್ವಾಮಿ ಅವರು ಕೂಡ ಆಕ್ರೋಶ ಇರ್ತಕ್ಕಂಥದ್ದು, ಅದರಂತೆ ಸತೀಶ್ ಜಾರಕಿಹೊಳಿ ಕೂಡ ಆಕ್ರೋಶ ಇರ್ತಕ್ಕಂಥದ್ದು. ಹಾಗಾಗಿ ಈ ಎರಡೂ ಕುಟುಂಬಕ್ಕೂ ಕೂಡ ಒಂದು ರೀತಿಯಲ್ಲಿ ಹನಿ ಟ್ರ್ಯಾಪ್ ಅಂತಕ್ಕಂಥದ್ದು, ಈ CD ಅಂತಕ್ಕಂಥದ್ದು ಇದೇ ದೊಡ್ಡ ಮಟ್ಟಿಗೆ ಅವರ ಕುಟುಂಬಕ್ಕೂ ಕೂಡ ಅಗೌರವ ತರುವಂತ ಪ್ರಯತ್ನ, ಮತ್ತೆ ಅವ್ರಿಗೂ ಕೂಡ ರಾಜಕೀಯವಾಗಿ ಕೂಡ ಮುಜುಗರ ತರುವಂತ ಪ್ರಯತ್ನಗಳು ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವುಗಳೆಲ್ಲವೂ ಕುರಿತು ಕೂಡ ದೆಹಲಿಯಲ್ಲಿ ಡಿನ್ನರ್ ಮೀಟಿಂಗ್ ಮಾಡುವ ಮುಖಾಂತರ ಯಾವ ರೀತಿಯಾಗಿ ಇದನ್ನ ಎದುರಿಸಬೇಕು, ಇದಕ್ಕೆ ಇತಿಶ್ರೀ ಆಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲವಷ್ಟು ವಿಚಾರಗಳನ್ನ ಚರ್ಚೆ ನಡೆಸಿದಂತ ಎಲ್ಲಾ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದ್ದಾವೆ. ರೂಪ, ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ವಿಚಾರಣೆಯನ್ನ ಕೂಡಲೇ ಕೈಗೆತ್ತಿಕೊಳ್ಳಬೇಕು ಅಂತ CBI ತನಿಖೆಗೆ ಕೋರಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗೆ ಮನವಿಯನ್ನ ಸಲ್ಲಿಸಲಾಗಿತ್ತು. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಿತು. ರಾಜ್ಯ ಹಾಗೂ ದೇಶದ ರಾಜಕಾರಣದಲ್ಲಿ ಭಾರೀ ಸದ್ದು ಮಾಡ್ತಾ ಇರುವಂತಹ ಹನಿ ಟ್ರ್ಯಾಪ್ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ನ್ಯಾಯಪೀಠದ ಮುಂದೆ ವಿಚಾರಣೆಗೆ ಬಂದಿತ್ತು. ಸಚಿವರು ಸೇರಿದಂತೆ ಪ್ರಮುಖ ನಾಯಕರನ್ನ ಗುರಿಯಾಗಿಸಿಕೊಂಡು ಹನಿ ಟ್ರ್ಯಾಪ್ ಮಾಡಲಾಗಿದೆ ಅಂತ ರಾಜಣ್ಣ ಅವರು ಹೇಳಿದ್ದೇ ತಡ, ಆರೋಪ ಮಾಡಿದ್ದೇ ತಡ. ಈ ಪ್ರಕರಣದ ತನಿಖೆಯ ವಿಚಾರವಾಗಿ ಆಗ್ರಹಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಆದ್ರೆ ಈಗ ಆ ಒಂದು